ಎಷ್ಟೊತ್ತಿನಲ್ಲಿ ಬಂದ್ರವ? ನಾವು ಮಧ್ಯಾಹ್ನನೇ ಬಂದಕ್ಕನವ. ನೀನೆಲ್ಲೋಗಿದೆ? ಅಯ್ಯೋ ಕೆಲ್ಸಕ್ಕೆ ಹೋಗಿದ್ದಕ್ಕನವ. ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲ ಏನು ನಿನಗೆ ಬಂಧನ ಬಂದಿರೋದು ಕೆಲ್ಸಕ್ಕೆ ಹೋಗಂತದ್ದು ಈ ವಯಸ್ಸಲ್ಲಿ? ಎಲ್ಲಾರು ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ದಾನೆ ಬಿಟ್ಟು ಪುಣ್ಯಾತರ ಮನೆ ಅಯ್ಯೋ ಏನಾರು ಒಂಚೂರು ಊಟ ತಂದಾಕ್ರು ಸಾಕು ಆರಾಮಾಗಿ ಮನೇಲಿ ಇರ್ತೀವಿ ಅಂತಾರೆ. ಇದ್ಯಾಕವ ನಿನ್ಗೆ ಏನವ ಬಂದಿರೋ ರೋಗ ನಿನಗೆ? ಅಯ್ಯೋ ಹಣೆ ಬರ ಬಂದದಲ್ಲ, ಇನ್ನೇನು ಮಾಡಿಯವ? ಹಣೆ ಬರ ಬಂದದೆ. ಏನು ಹಣೆ ಬರ ಬಂದಿರೋದು ನಿನಗೆ? ಏನವ ಅದೇನು ತಿಂದು ಉಂಡು ಗಂಡ ರೋಗ ಅಂತಿರೋಂತಂಗೆ ಆಯ್ತು ನಿನಗೆ. ಏನಾರು ಹೇಗಿದದು? ಆವತ್ತು ಮದ್ವೆಲಿ ಸಂದು ಸಾಮಾನು ಹೊಸಿ ಸಾಮಾನು ಇತ್ತ, ಈಗಲೂ ಬಿದ್ದದೆ. ಆಮೇಲಿಂದ ಅವತ್ತೇನ 3,000 ರೂಪಾಯಿ ಸಾಮಾನ ತಗೊಂಡ್ಬಿಟ್ಟು ತಿರ್ಗ ಕಾಸು ಕೊಡ್ತಂತ ಇಸ್ಕೊಂಡಂತೆ. ಯಾಕೆ ನಿನ್ ದುಡ್ಡು ಯಾಕವ? ಏನಾದ್ರು ಬೇಕು ಅಂದಾಗಲೂ ಬಂದಾಗಲೂ ಅಪ್ಪನೇ ಬಾಡು ಬಳ್ಳೆಯೋ ಏನೇ ಅಲ್ಲಿ ಕೆಂಪಕ್ಕ ಬಂದಾಗಲೂ ತತ್ತದೆ, ನಾನು ಬಂದಾಗಲೂ ತತ್ತದೆ, ಎಲ್ಲನೂ ತರಿಸ್ತದೆ. ವಾರಕ್ಕೆ ಮುರ್ಸತಿ ಬೇಡ ತಾನೇ ಬೇಡ ಬೇಡ ಅಂದ್ರೆ ತಂದಾಗ್ತದೆ. ತರಕಾರಿ ತಕ್ಕತ್ತದೆ. ಅಪ್ಪನಿಗೆ ಎಣಿ ಆಗಬೇಕು. ಏನು ತಂದು ಕೊಡ್ತಿಲ್ವ ನಿನಗೆ? ಅಂತ ಬಂಧನ ಏನು ಬಂದಿರೋದು ನಿನಗೆ? ಅಯ್ಯೋ ಬಂಧನ ಎಲ್ಲ ಕಣವ, ಹಣೆ ಬರ ಸರಿ ಇಲ್ದೋದಾಗ ಹಂಗೆ ಅಲ್ವಾ? ಏನು ಹಣೆ ಬರ ಸರಿಯಾಗಿಲ್ವ ನಿನಗೆ? ಅದಕ್ಕವ ಏನಾಗಿದ್ದದು ನಿನಗೆ? ಅಯ್ಯೋ ಹಂಗಲ್ಲ ಕಣ್ಣೆ. ಅಯ್ಯೋ ಡಾಕ್ಟ್ರ್ ತಕ್ಕ ಹೋಗಿದ್ನ ಅವತ್ತು. ಡಾಕ್ಟ್ರು ಅಂತವ್ರೇವ ಕುತ್ಕೊಂಡು ಉಣ್ಬೇಡಿ ನೀವು, ಕೆಲಸ ಮಾಡಬೇಕು, ಇಲ್ದವ್ರೆ ಕುಂತ ಮಂಡಿ ನೋವು ಅಂದ್ಕೊಂಡು ಕುಂತ್ಕೊಂಡು ಕಾಲ ಕಳವ್ರಿ ಏನು ಮ್ಯಾಕ್ ಕೇಳ್ದಂಗೆ ಆಯ್ತು ಅಂತ ಅಂದ್ರ ಮಗ. ಇಲ್ಲಿ ಏನು ಕೆಲಸ ಇರೋದು? ಮನೇಲಿ ಏನಿದ್ದದವ? ಒಂಚೂರು ವಾರ 20 ದಿವಸ ಒಂಚೂರು ಓಡಾಡ್ಕೊಂಡು ಮನೆ ಒಂಚೂರು ಒರೆಸ್ಕೊತಿದ್ದೆ. ಆಮೇಲೆ ಗ್ಯಾಸಿನ ಮೇಲೆ ಒಂದು ಮುದ್ದೆ, ನಿಮ್ಮ ಅಪ್ಪನಿಗೊಂದು ಮುದ್ದೆ ನನಗೊಂದು ಮುದ್ದೆ ಇಟ್ಟು ಒಂದು ಒಕ್ಕಿ ಹಾಕೊಂಡ್ರೆ ಒಂಚೂರು ಸಾರು ಮಾಡಿದ್ರೆ ಅದೇ 2 ಹೊತ್ತು ಕಾಲ ಕಳೀತಿದೆ. ಅದು ಬಿಟ್ರೆ ಏನು ಕೆಲಸ ಮಾಡ್ತಿತ್ತಿಲ್ವಾ? ಮನೇಲಿ ಏನೇನು ಕೆಲಸ ಮಾಡಿರಿ ಅಂದರು. ಇಷ್ಟಿಷ್ಟು ಮಾಡ್ತೇವನಿ ಅಂತಂದೆ. ಅದಕ್ಕೆ ಎಷ್ಟು ಮಾಡ್ರೆ ಆಯ್ತಿಲ್ಲ, ಮೈ ಮುರಿದು ಕೆಲಸ ಮಾಡಬೇಕು ಅಂತ ಅಂದ್ರು ಕಣವ. ಅದಕ್ಕೆ ಏನು ಮಾಡಿದೆ? ಅದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಯ್ತೇವನಿ. ಅವ್ನು ಯಾವನವ ಡಾಕ್ಟ್ರು, ಅವನು ಮಕ್ ಬೆಂಕಿಕ್ಕ ವಯಸ್ಸಾದ ಕಾಲದಲ್ಲಿ ಆದಷ್ಟು ಉಣ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡಿ ಅಂತಾರೆ. ಕೂಲಿ ಕೆಲಸ ಮಾಡಿ ಅಂತ ಹೇಳ್ದು. ಅವ್ನು ಯಾವ ಡಾಕ್ಟ್ರು? ಅವ್ನು ಕರ್ಕೊಂಡು ಓದಿ ಅವನಿಗೆ ಹೇಳ್ತೀನಿ ಸರಿಯಾಗಿ. ಅವ್ನು ನಿಜಕ್ಕೂ ಓದಿದಾನ ಅವನು. ಅಲ್ಲ ವಯಸ್ಸಾದವ್ರಿಗೆಲ್ಲ ರೀ ಆರಾಮಾಗಿರಿ ಅಂದರೆ ಬಿಟ್ಟು ಅಲಕ್ಕನವ ಒಂದು ಎಲ್ಲಾರೇ ಒಂದು ಜಾರಿ ಬಿದ್ದೆ ಬಿಟ್ಟೆ ಏನಾರ ಆಯ್ತು ಯಾರು ಅಡೆ ಗಂಗೆ ಹೇಳ್ತಾರಕ್ಕ ಸುಮ್ಕಿರ ನಿನ್ಗೆ ಗೊತ್ತಾಗಲ್ಲ ನಿನ್ಗೆ? ಇಲ್ಲಾಂದ್ರೆ ಅತ್ತೆ ಹೋಯ್ತಿದ್ರಾ? ಸುಮ್ಮನಿರ್ರಿ. ಇವಾಗ ಮನೇಲಿ ಅತ್ತೆ ಏನು ಕೆಲಸ ಮಾಡೋರು ನಿಮ್ಮವ್ವ? ಈಚ ಕಡೆ ತೆಗ್ದು ಆಚೆ ಕಡೆಗೆ ಮಡ್ಗಕ್ಕಿಲ್ಲ. ಅವ ಅಲ್ಲಿ ತಕೊಯ್ತಾರೆ, ಏನು ಕೆಲಸ ಮಾಡ್ಬಿಟ್ಟು ಬಂದಾರ ಕುಂತ್ಕೊಂಡು ಕಾಲ ಕಳೆದ್ಬಿಟ್ಟು ಸಂದು ಬರ್ತಾರೆ, ಏನು ಕೆಲಸ ಮಾಡೋರಂಗೆ. ಹಂಗೆ ಏನಾಗಿದಾರ? ಅತ್ತೆ ಚೆನ್ನಾಗಿಲ್ವ? ಮಾವ ಚೆನ್ನಾಗಿಲ್ವಾ? ನಮ್ಮ ಅವ್ವ ಒಂದೇ ಕೆಲಸ ಮಾಡ್ಬೇಕಾ? ಅವನೇ ಅವ್ನು ಡಾಕ್ಟ್ರ್, ಅವನು ಸಿಂಬಿಲ್ ಡಾಕ್ಟ್ರ್ ಬಾಯಿ ಮುನ್ನಕ್ಕ ಅವನ್ನ ನಿಜಕ್ಕೊಂದು ಡಾಕ್ಟ್ರ್ ಬಿಡು. ಅವನೇನೋ ಡಾಕ್ಟ್ರ್ ಆಗಿದ್ರೆ ಅವ್ನು ಹಿಂಗೆ ಹೇಳ್ತಿತ್ತಿಲ್ಲ. ಎಲ್ಲಾರು ಒಳ್ಳೇದು ಹೇಳೋರು ಹಿಂಗೆ ಹೇಳ್ಕೊಟ್ಟಾರೋ ಇಲ್ದೋದೆಲ್ಲನೂ. ಓ ನೀನು ಒಳ್ಳೆ ಸರಿ ಆಯ್ತು ಕಣೆ. ನನ್ನ ಮೇಲೆ ಯಾಕೆ ಗಂಗೆಗೆ ಜಗಳ ಬೀಳ್ತಿದ್ಯಾ ನೀನು? ನಾನು ಹೊರಗಡೆ ಹೋಗ್ಬಿಟ್ಟು ತಿರ್ಗಾಡ್ಕೊ ಬರ್ತೀನಿ. ಸರಿ ಸರಿ. ಅದಕ್ಕವ ಡಾಕ್ಟ್ರ್ ಹೇಳಿದ್ರು ಅಂದ್ಕೊಂಡು ಆಮೇಲೆ ಬಿದ್ದಿ ಕೆಟ್ಟಿ ನಡಪಡ ಮುರ್ಕೊಂಡ್ರೆ ಯಾರಾದರೂ ಸುಮ್ಮನೆ ಮನೇಲಿರು. ಏನು ಅಪ್ಪ ಏನು ತಂದ್ಕೊಂಡಿಲ್ಲ ನನಗೆ ಹೇಳಿ ತರಿಸ್ಕೊಡ್ತೀನಿ. ಅದು ಏನು ಬೇಕು ನಿನಗೆ? ನಿನಗೆ ಯಾಕಂತ ನಾನು ಕೇಳ್ತಿರೋದು. ಏನಾರು ಹೇಗಿರೋದು? ಏನಾರು ಹೇಗಿದ್ದು? ನೀನು ಕೂಲಿ ಮಾಡೋಂಥ ಅವಶ್ಯಕತೆನೇ ಇಲ್ಲ. ನೀನು ಕೂಲಿ ಮಾಡಿ ಕಾಸು ಕೊಡೋದು ಯಾರು ಕೇಳ್ತಾ ಇದ್ದಾರೆ? ಏನು ಮಾಡಿದೆ? ದುಡ್ಡ ಕೊಡು ಆಯಿತು. ಕುಂತದೆ ಕಾಸು. ಎಲ್ಲಿರೋದು ಕಾಸು? ನನ್ನ ತಲೆಯಲ್ಲಿ ಬಂದದ್ದು ಅವ ನಿಜ ಹೇಳು. ನೀನು ಏನೋ ಮುಚ್ಚಿಡ್ತಿದ್ದಿ ಕಣವ ನನಗೆ. ಏನು ಮಕ್ಕಳು ಕೂಲಾಗಿದ್ದದವ? ಯಾಕವ ಹಿಂಗೆ ಯತ್ನೆ ಮಾಡಿದ್ಯವ? ಇದಾಗ ಯಾಕೆ ಹಿಂಗೆ ಸಣ್ಣಾಗಿದ್ದಿ? ಅಲ್ಲ ಉಂಡದ ನೀರು ಅರಗ್ದಂಗೆ ಎಷ್ಟು ಚೆನ್ನಾಗಿದ್ದವಳು ನೀನು. ನಿನ್ನ ಕೂಲಿ ಕೆಲ್ಸಕ್ಕೆ ಹೋಗುವಂತ ಯಾರವ ಹೇಳಿದಾರೆ ನಿನ್ನ? ಹಿಂಗೆ ಹಾಕೊಂತಿದೀಯಲ್ಲ ನೀನು. ಏವೋ ಹೋಗು, ನಿನಗೆ ಬುದ್ಧಿ ಇಲ್ಲಕ್ಕಂತ ನಿನಗೆ. ತಿರ್ಗ ಉಣ್ಕೊಂಡು ಆರಾಮಾಗಿರು ಅಂದ್ರೆ ನಿನಗೆ ಹಿಂಗೆ ಒಳ್ಳೆ ಕಷ್ಟ ಬಂದಳಂಗೆ ಆಡ್ತಾ ಕುಂತಿದೀಯಲ್ಲವ ನೀನು. ನೀನೇ ಸರಿಯಾ ನೀನು? ಎಲ್ಲರೂ ಆರಾಮಾಗಿರ್ದಾನೆ ಬಿಟ್ಟು ಅಯ್ಯೋ ಮಗ ಸುಮ್ಮನಿರು. ನಿಮ್ಮ ಅಪ್ಪ ಸಾಮಾನು ತತ್ತಾನೆ ಅವ ಇಲ್ಲ ಅನ್ನಕ್ಕಿಲ್ಲ, ಬಾಡ್ನು ತಂದು ಕೊಡ್ತಾನೆ ವಾರಕ್ಕೆ 3 ಸತಿಯೇ. ತರಕ್ಕಿಲ್ಲ ಅನ್ನಕ್ಕಿಲ್ಲ, ಎಲ್ಲನೂ ತಂದ್ರು ಮಗ. ಎಲ್ಲಾರು ಹೋಗ್ಬೇಕಾದ್ರೆ ಒಂದು 100 ರೂಪಾಯಿ ಕೊಡು ಅಂದ್ರೆ ಮಕ್ಕವ ಹೆಂಗೆ ಮಾಡ್ಕೊತಾನೆ ಗೊತ್ತಾ ಮಗ? ಹೆಂಗೆ ಮಾಡ್ಕೊತಾನೆ ಗೊತ್ತಾ? ಅವನ್ನ ಕೇಳೋದೇ ಬೇಡ ಅನ್ಸ್ಬಿಡ್ತದೆ. ಏನು ಗಿಂಜ ಆಡ್ತಾನೆ, ಹೊಡೆಯಕ್ಕೆ ಬರ್ತಾನೆ, ಬಡಿಯೋಕ್ಕೆ ಬರ್ತಾನೆ. ಬೇಡ ಸುಮ್ಮನಿರು. ಅದಾಗೆ ಹೋಗೋದು ಕರೆದು ಈಗೇನು ಚೆನ್ನಕ್ಕವರು ಆ ಕಾಲದಿಂದ ಈ ಕಾಲ ಕಂಟು ಗೇಯ್ತಾವ್ರೆ. ನನಗೆ ಅಭ್ಯಾಸ ತಪ್ಪಂಗೆ ಹೋಗಿತ್ತಲ್ಲ. ಈಗ ಒಂದು 6-7 ವರ್ಷದಿಂದ ಕೆಲಸ ಅಂತಾನೆ ಮಾಡಿತ್ತಿಲ್ಲ ಅವ. ಈಗ ಹೋಯ್ತೇನೆ ಅತ್ತೆ ಕಡೆ ಸುಮ್ಕೇನೆ ಮಗ.
ಏನೂ ಇಲ್ಲ ಅಯ್ಯೋನೆ ಕೂತ್ಕೊಂಡ್ರೆ ಮೈ ಬರ ಈಗ ಒಂಚೂರು ಸಣ್ಣಾಗಿವ್ನಿ ನನಗೂ ಒಗ್ರಾಗಿವ್ನಿ ಕತೆ ಸುಮ್ಮನಿರು ಏನಿಲ್ಲ ಅಯ್ಯೋ ಈ ಕುತ್ಕೊಂಡ್ರೆ ಆದದ್ ನಮ್ಗೆ ಆದದ ಆಡ್ತಿಕೊಂಡು ಸುಮ್ಕಿರವ ಅತ್ತಾಗೆ ಕಡ್ದು ಹೋಗದ ನಿನಗೆ ಹೇಳಕ್ಕಾಯ್ಕಲ್ಲ ಬಿಡವ ಅಲ್ಲ ನಿಜಕ್ಕೂ ನಿನ್ಗೆ ಹೇಳಕ್ಕಾಯ್ಕಲ್ಲ ನಿನಗೆ ಏನೋ ಮುಚ್ಚಿಡ್ತಿದ್ದೆ ಅದಂತೂ ಸತ್ಯ ಯಾಕೆಂದ್ರೆ ನಿನ್ನ ಮಕ್ಕವ ನೋಡ್ರೆ ಗೊತ್ತಾಯ್ತದೆ ಕಣ್ಣೆಲ್ಲ ಒಂದೊಂದು ಬೆಟ್ಟೆಟ್ಟ ಆಡಕ್ಕೆ ಕೀಳ್ದವೆ ಚೆಂದಾಗಿದ್ದವಳು ನೀನು ಹಿಂಗೆ ಹಾಕೊಂತಿದ್ಯಲ್ಲ ನೀನು ನಿನಗೆ ಹೊಣೆ ಬರ ಅಂತ ನನ್ಗೆ ಗೊತ್ತಾಯ್ತಲ್ಲ ಕೊಡ್ಲಿಲ್ಲ ಅಂದ್ರೆ ಹೇಳು ಮಾದೇವನ್ಗೆ ಯಾರು ಫೋನ್ ಮಾಡಿ ಹಿಂಗೆ ₹1 ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳೋದು ನಾನೇ ಅಪ್ಪ ಏನೇ ಸಾಮಾನು ಸರಂಜಿ ಏನಾದ್ರು ತಂದ್ಕೊಡು ತಿಂಗ್ಳಿಗೊಂದು ₹200 ಅವ್ನು ಕೊಟ್ಬಿಡು ಅದು ಇದು ಅಂತ ಖರ್ಚು ಇರ್ತದೆ ಎಲ್ಗಾರೆ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗ್ಬೇಕಾಯ್ತದೆ ಒಂದು ಮುಯ್ಯೋ ಪಯ್ಯೋ ಹಾಕ್ಬೇಕಾಯ್ತದೆ ನೀನು ಕೊಡೋಕ್ಕಿಲ್ಲ ಒಂದೇ ಸತಿ ಬಡ್ಡಿ ತಗೊಂಡಾಗ ₹200 ದುಡ್ಡು ಕೊಟ್ಬಿಡು ಅಂತ ಹೇಳೋಣವ ಹೇಳು ಅವ್ವ ಬೇಡ ಸುಮ್ಕಿರ ಯಾಕೋ ಸಾಮಾನು ಸರಂಜಿ ತಂದು ಕೊಡ್ತಾನೆ ಆಮೇಲೆ ಅದನ್ನ ತರ್ಗಿಟ್ಟು ಕೊಡ್ದಾನೆ ಆಗ್ಬಿಟ್ಟಾನೆ ಮಗಳಿಗೆ ಎಲ್ಲ ಹೇಳ್ಕೊಂಡವಳೆ ಮುಂದೆ ಅನ್ಕೊಂಡು ಅಯ್ಯೋ ಬೈತಾನೆ ಕಣ್ಮಗ ಬೈತಾನೆ ಅಂತ ತಂದಿತ್ತಾನೆ ಮೈಗೀಡಿ ಹಾಕ್ಬಿಟ್ಟನವ ಹಂಗೆ ಹಿಂಗೆ ಅಂತ ಬೈತಾನೆ ಕಣವ ಇನ್ನೇನು ಬೈದಾನೆ ನಿನ್ಗೆ ಇಟ್ಟು ಮಾಡ್ಬಿಟ್ಟು 8 ಬಾಕ್ಸ್ಗೆ 6 ಗಂಟೆಗೆ ಹಾಕಿ ಮಾಡ್ಬಿಟ್ಟು ಹೊಂಟೋಗ್ಬಿಟ್ರೆ ಅಪ್ಪ ಉಣ್ಣೋದು 11 ಗಂಟೆಗೆ ಇಷ್ಟು ಚೆಂದ ಬಿಟ್ಟದ ಎಲ್ಲವ ಸಿಪ್ಪೆಂಗೆ ಅಡ್ದಿರ್ತದೆ ಕಣವ ಇಟ್ಟಿದ ಮೇಲೆ ಬೇಕಾ ಬಿಟ್ಟಿಯಾಗಿ ಮಾಡಿ ಮಾಡ್ಬಿಟ್ಟು ಹೋಯ್ತಾಳೆ ಅಂತದೆ ತಂಗುಳು ಸಾರ ಅಪ್ಪ ಸರಿಯಾಗಿ ಉಣ್ಣಕ್ಕಿಲ್ಲ ಯಾವಾಗಲೂ ನಿನಗೆ ಗೊತ್ತಾನೆ ತಂಗುಳು ಸಾರ ಎಲ್ಲನೂ ಆರೋ ಕುಂತಿರ್ತದೆ ಆಮೇಲಿಂದ ಅನ್ನೆಲ್ಲ ಆರೋ ಕುಂತಿರ್ತದೆ ಉಣ್ಣಕ್ಕಾಯ್ತಿಲ್ಲ ಅಂತದೆ ಸಾಯಂಕಾಲದಲ್ಲಿ ಹಿಂಗೆ ಒಂದು ಸುತ್ತ ಇಟ್ಟಿಕ್ತಾನೆ ಸಾಯಿಸಿದ್ಲು ಅಂತವ ದೂರ ಓದ್ಕೋಬೇಕಾಯ್ತದ ನೀನು ಬಾರ್ದು ಮಡಿಕೊಬಿಡು ಇದನ್ನ ಮಾತ್ರವ ಅಯ್ಯೋ ಏನು ಮಾಡಿ ಎಲ್ಲ ನನ್ನ ಹಣೆ ಬರ ಬಿಡಿ ಏನಾರು ಅಂದ್ಕೊಳ್ಳಿ ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ ಮಾತಾಡೋರ್ಗೆಲ್ಲವ ಏನು ಮಾಡಕ್ಕದವ ಬಿಟ್ಟಾಕ ಎಲ್ಲ ಏನಾರೇ ಅಲ್ಲಿ ಒಟ್ಟಿಗೆ ನೀನು ಮಾತ್ರವ ಅತಿಯಾಗಿ ಆಡ್ತಾಯಿದ್ದಿ ಯಾಕೆ ಹಿಂಗೆ ಆಡ್ತಾಯಿದ್ದಿ ಅಂತ ಮಾತ್ರ ನಿಜಕ್ಕೂ ಗೊತ್ತಾಯ್ತಲ್ಲ ನೀನು ಹಿಂಗೆ ಆಡ್ತಾಯಿದ್ರೆ ಈಗ ಮಂಡಿಲಿ ಹೋಗಿದ್ವಲ್ಲ ಸತಿ ನಿನ್ನ ಮಂಡಿದಾಗ ಹೋದಾಗ ಏನಂದ್ರೆ ಡಾಕ್ಟ್ರು ರೆಸ್ಟ್ ತಗೋಬೇಕು ಅಂತ ತಾನೆ ನನ್ನ ಮಗ ಹೇಳ್ದ ಕೂತ್ಕೋಬೇಡಿ ಕೆಲಸ ಅರ್ಥಕ್ಕೋ ಕೆಲಸ ಮಾಡಿ ಅಂತ ಕೂತ್ಕೊಳ್ಳೋಕ್ಕಾಗ್ದವ್ರೆ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ವಾಕ್ ಮಾಡು ಒಂದು ಅರ್ಧ ಗಂಟೆ ತಿರ್ಗಾಡು ಹಚ್ಕಟ್ಟಕ್ಕೆ ಅದಾಯ್ತಿಲ್ವಾ ಅಲ್ಲಿ ಬಿದ್ದಿ ಕೆಟ್ಟಿವರು ನಡಗಿಡ ಮುಡ್ಕೊಂಡ್ರು ಯಾರವ ಹೊಣೆ ಯಾರಾದರು ಅಂತ ನನಗೆ ಅರ್ಥ ಆಯ್ತಲ್ಲ ನನಗೆ ಅಲ್ಲ ನೀನು ಚೆಂದಾಗಿದ್ದು ಮಾಡ್ತಾಯಿದ್ದಿ ಬಿಡು ಅಯ್ಯೋ ನಂದೆಂಗಾರಲ್ಲಿ ಹೆಂಗಿದ್ದೀಯವ ಚೆನ್ನಾಗಿದ್ದಾನೆ ನಂದೆಂಗಾರಲ್ಲಿ ಚೆನ್ನಾಗಿವ್ನಿ ನಾನು ಅಯ್ಯೋ ಇನ್ನೇನು ಚಂದ ನಿಮ್ಮ ಅಕ್ಕ ನಿಮ್ಮ ಅತ್ತೆ ಈಚೆ ಕೂತ್ಕೊಳಕ್ ಬಿಡಕ್ಕಿಲ್ಲ ಎದೋಗು ಒಳಕ್ಕೆ ಅಂತಾಳೆ ಒಬ್ರು ಕೊಟ್ಟು ಮಾತಾಡಕ್ ಬಿಡಕ್ಕಿಲ್ಲ ಅಯ್ಯೋ ಜನಗಳು ಕೊಟ್ಟು ಏನು ಮಾತಾಡೋದು ಸುಮ್ಮನಿರು ಈಗ ಮದುವೆ ಆಗಿದ್ದು ಏನು ಅನ್ಕೊಳಕ್ಕಿಲ್ಲ ಅವರು ಬೇಡ ಬೇಡ ನಿನಗೊಂದು ಹೇಳ್ಕೊಳೋದು ಅವ್ರಿಗೊಂದು ಹೇಳೋದು ಅಕ್ಕಪಕ್ಕದಲ್ಲಿ ಕಿತಾಪತ್ತೆ ಮುಂಡೆರುವ ಅತ್ತೆ ನಮ್ಮ ಅತ್ತಿಗೆ ಅನ್ನೋದು ಕತೆ ಸುಮ್ಮನಿರು ಏನಾರೇ ಅಲ್ಲಿ ಅವ್ರ ಪರ ಚೆನ್ನಾಗಿ ವಹಿಸ್ಕೊಂಡು ಮಾತಾಡ್ತೀಯ ಮತ್ತ ಅಯ್ಯೋ ನಿನ್ನ ಗಂಡಂಗೆ ಏನಾರು ಅಡುಗೆ ಮಾಡಿಕೊಟ್ಟವ ಅಪ್ಪನ ಕಾಪಿ ಗಿಪ್ಪಿ ಕಾಯಿಸ್ಕೊಟ್ಟ ಕಾಪಿ ಕಾಯಿಸ್ದೆ ಒತ್ತರ ಸಾರಿತ್ತಲ್ಲ ಅಕ್ಕಿ ಕೊಟ್ಟೆ ಊಟ ಮಾಡಿದ್ರು ಹೇಳಿದ ಅಪ್ಪನಿಗೆ ಏನಾರು ಬಾಡಿಗೆ ತಕೊಂಬ ಅಂತ ತರದನ ಇದ್ದ ನಾನು ಹೇಳಿಲ್ಲ ಈಗೇನೋ ಸಮಾಚಾರ ಬಂದಿದ್ದೀರಿ ಹೆಂಗ ಅಯ್ಯೋ ಬಂದು ನೀನು ಫೋನ್ ಮಾಡಿದಂತಲ್ಲ ಹಂಗಂದ್ರು ಅವರು ಕರ್ಕೊಬಪ್ಪ ಒಂದು 4 ದಿವಸ ಇರುವಂತವ ಹ್ಞೂ ಮಾಡಿದ್ದೆ ನಾನೇ ಮಾಡಿದ್ದೆ ಕಣವ ಕೆಲ್ಸಕ್ಕೆ ಹೋಗ್ಬೇಡ ನೀನು ಹೋಗೋ ಗಂಟವ ಆಮೇಲೆ ಹೆಂಗಾರ ಹೋಗುವಂತೆ ಬೇಜಾರಾಯ್ತದ ನನಗೆ ಇರೋವಾಗ ಒಂದು ವಾರ ಇರ್ತೀವಿ ಇರೋ ಗಂಟ ಇಲ್ಲ ಇರು ಆಯಿತು ಕಣವ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರ ನೋಡಿ ನನ್ನ ಮಗಳು ಹೊಟ್ಟೆ ಹುಡ್ಕೊತಾಳೆ ನಮ್ಮ ಅವ್ವ ಸಣ್ಣಾಗವಳೆ ಹಿಂಗೆ ಆಗವಳಲ್ಲ ಕಂಗೆಟ್ಟೋಗವಳೆ ಅಂತ ಆದರೆ ಏನು ಮಾಡೀರಿ ವಿಧಿ ಇಲ್ಲ ಅವಳ ಮನೆಗೆ ನಾನು ಕೂಲಿ ಮಾಡಿ ದುಡ್ಡು ಕೊಡ್ತೇನೆ ಅಂತ ಅವಳಿಗೆ ಗೊತ್ತಿಲ್ಲ ಅಲ್ಲ ನನ್ನ ಮಗ ಶ್ರೀನಿವಾಸ ನನ್ನ ಕೈ ಬೇಯಿಸ್ಕೊಂಡ್ಬೇಕಾ ಅವನು ಈ ವಯಸ್ಸೆಲ್ಲ ಮತ್ತೆ ಹಿಂಗೆ ಆಗೋಳಲ್ಲ ಅಂತಾನೆ ಬಿಟ್ಟು ಹೋಗ್ಬೇಕು ಕೂಲಿ ಕೆಲಸ ಮಾಡಬೇಕು ಮೈ ಎಗರ ಮಾಡ್ಕೋಬೇಕು ಅಂತಾನಲ್ಲ ಇವನಂತ ಹಳ್ಳಿ ಮೈ ಎಲ್ರಿಗೂ ಸಿಕ್ಬಿಟ್ರೆ ಮನ ಉದ್ಧಾರ ಅವ್ವ ಎಂಥ ಮನ್ಸು ಕುಲ ಇವನು ಅದೇನು ಕಾಯ್ಕೊಂಡು ಕುಂತಿದ್ದ ನನ್ನ ಜೀವ ತೆಗಿಯಕ್ಕೆ ಸರಿ ಕಣ್ರಪ್ಪ ಬರೋಣ ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.